ಸ್ನೇಹಿತರೆ, ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಚಪಾತಿ ಇಟ್ಟಿದ್ದಾಳೆ ನಮ್ಮ ವೈಫು, ಆಮೇಲೆ ಒಂದು ಕಪ್ ಇಟ್ಟಿದ್ದಾಳೆ. ಇವಾಗ ಸ್ನೇಹಿತರೆ ಆಲೂಗಡ್ಡೆ ಪಲ್ಯ ಆಗ್ತಿದ್ದಾಳೆ. ಸ್ನೇಹಿತರೆ, ಆಲೂಗಡ್ಡೆ ಪಲ್ಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಪ್ರತಿಯೊಬ್ಬರು ಕೂಡ ಆಲೂಗಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕಾಗುತ್ತೆ ಅಥವಾ ಏನೆಲ್ಲ ಬೇಕಾಗೋದಿಲ್ಲ ಸ್ನೇಹಿತರೆ, ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ. ಇನ್ನು ಮಾಡಿದರೆ ಯಾವ ಥರ ತಿನ್ಬೋದು ನೀವು ನಿಮ್ಮ ಮನೆಯಲ್ಲಿ. ಹಾಗಾದರೆ ಸ್ನೇಹಿತರೆ, ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರಿಬೇವಿದೆ, ಆಮೇಲೆ ಇಲ್ಲಿ ಅಂದರೆ ಕೊಟ್ಟಿರ್ತಕ್ಕಂಥ ಹಸಿ ಖಾರ ಇದೆ, ಆಮೇಲೆ ಎಣ್ಣೆ, ಅದಾದಮೇಲೆ ಸಾಸಿವೆ ಜೀರಿಗೆ, ಅದಾದಮೇಲೆ ಉಪ್ಪಿದೆ, ಅದಾದಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಒಂದು ಟೊಮೊಟೊ, ಆಮೇಲೆ 2 ಈರುಳ್ಳಿ, ಅದಾದಮೇಲೆ ಅರಿಶಿಣ ಇದೆ, ಆಮೇಲೆ ಮತ್ತೆ ಕರಿಬೇವು ಕಾಣಿಸ್ತಾ ಇದೆ. ಸ್ನೇಹಿತರೆ, ನಾವು ತೊಗೊಂಡಿರೋದು 4 ಆಲೂಗಡ್ಡೆ ಮಾತ್ರ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? ನಾವು 3 ಜನ ಇರೋದರಿಂದ ನಾವು 4 ತೊಗೊಂಡಿರ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಅಥವಾ 3 ಜನ ಅಥವಾ 6 ಜನ ಅಥವಾ 10 ಜನ ನಿಮಗೆ ಎಷ್ಟು ಜನ ಇರ್ತಾರಲ್ವ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಜಾಸ್ತಿ ಇರ್ತಾರೆ ಅದ್ರ ಮೇಲೆ ನೀವು ಆಲೂಗಡ್ಡೆಯನ್ನು ತಗೋಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಆಲೂಗಡ್ಡೆ ಫ್ರೈ ಬೇಕಾದ್ರೆ ಮಾಡ್ಕೋಬೋದು, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಆಲೂಗಡ್ಡೆ ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಆಲೂಗಡ್ಡೆ ಪಲ್ಯ ಮಾಡ್ತಿರೋದು. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ವೀಡಿಯೋ ನೋಡಿ. ಸ್ನೇಹಿತರೆ, ಒಂದು ಟೊಮೊಟೊ ತೊಗೊಂಡಿದ್ರು ನಮ್ಮ ವೈಫು, ಕಟ್ ಮಾಡ್ತಿದ್ದಾಳೆ ಅದನ್ನು ಕೂಡ. ಸ್ನೇಹಿತರೆ, ಟೊಮೊಟೊ ಅಂದರೆ ಕಟ್ ಮಾಡಾಯಿತು. ಈಗ ಅದನ್ನೊಂದು ಕಪ್ಪಲ್ಲಿ ಹಾಕ್ತಾ ಇದ್ದಾಳೆ. ಸ್ನೇಹಿತರೆ, ಇವಾಗ ನಾವು ಅಂದರೆ ಆಲೂಗಡ್ಡೆ ಮಾಡೋದಕ್ಕೆ 2 ಈರುಳ್ಳಿ ತಗೊಂಡಿದ್ವಿ. ಅದರಲ್ಲಿ 1 ಈರುಳ್ಳಿ ಇವಾಗ ಕಟ್ ಮಾಡ್ತಿದ್ದಾಳೆ. ಸ್ನೇಹಿತರೆ, ನೀವು ಈರುಳ್ಳಿನ ಉದ್ದಕ್ಕೆ ಬೇಕಾದ್ರೆ ಕಟ್ ಮಾಡ್ಬೋದು, ಅಥವಾ ನಾವು ಕಟ್ ಮಾಡ್ತಿದ್ದೀವಲ್ಲ ಈ ಥರ ಅಡ್ಡ ಬೇಕಾದ್ರೆ ನೀವು ಕಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ನೀವು ಇನ್ನೊಂದು ನೋಡ್ಬೋದು, UP, ಬಿಹಾರ್ ಈ ಸೈಡೆಲ್ಲ ಜಾಸ್ತಿ, ಮಹಾರಾಷ್ಟ್ರ ಆಗಿರ್ಬೋದು, ಆ ಸೈಡೆಲ್ಲ ಸ್ನೇಹಿತರೆ ಜಾಸ್ತಿ ಆಲೂಗಡ್ಡೆನ ಊಟ ಮಾಡೋದು. ಅಂದರೆ ಆ ಸೈಡ್ ಇರೋ ಜನ ಅಂದರೆ ಅವರಿಗೆ ಪ್ರತಿಯೊಂದು ಟೈಮು ಕೂಡ ಆಲೂಗಡ್ಡೆ, ಒಂದು ಚಿಕನ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅಂದರೆ UP, ಬಿಹಾರ್ ಅಂದರೆ ಆ ಸೈಡ್ ಇರ್ತಕ್ಕಂಥ ರಾಜ್ಯಗಳು ಜಾಸ್ತಿನೇ ಅಂದರೆ ಆಲೂಗಡ್ಡೆನೇ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಇವಾಗ ಕಡಾಯಿ ಇಟ್ಟಿದ್ದಾರೆ, ನೋಡೋಣ ಎಣ್ಣೆ ಎಷ್ಟು ಹಾಕ್ತಾರಂತ. ಸ್ನೇಹಿತರೆ, 1 ಅಥವಾ 2 ಅಥವಾ 3. ಸ್ನೇಹಿತರೆ, ಒಂದು ಸ್ವಲ್ಪ ಆದಷ್ಟು ಆಲೂಗಡ್ಡೆಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಯಾಕೆಂದರೆ ಆಲೂಗಡ್ಡೆ ಜಾಸ್ತಿ ಇರೋದ್ರಿಂದ ಆಲೂಗಡ್ಡೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನಾವಿಲ್ಲಿ 3 ಅಥವಾ 4 ಸ್ಪೂನ್ ಮಾತ್ರ ಚಮ್ಮಚ್ ಮಾತ್ರ ಹಾಕ್ಕೊಂಡಿರೋದು. ಇವಾಗ ಸ್ನೇಹಿತರೆ, ಎಣ್ಣೆ ಬಿಸಿ ಆಗಿದೆ. ಅದಾದಮೇಲೆ ನಮ್ಮ ವೈಫ್ ಅವರು ಸಾಸಿವೆ ಜೀರಿಗೆ ಸಹ ಹಾಕಿದರು. ಸ್ವಲ್ಪ ಕರಿಬೇವು ಹಾಕಿ ನೀವು ಕೂಡ, ನಾವು ಕೂಡ ಸ್ವಲ್ಪ ಕರಿಬೇವು ಹಾಕಿದ್ದೀವಿ. ಇವಾಗ ಈರುಳ್ಳಿ ಹಾಕ್ತಿದ್ದಾಳೆ. ಸ್ನೇಹಿತರೆ, ಇನ್ನೊಂದು ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಅಂದರೆ ಕೆಂಪಗಾಗೋವರೆಗೂ ನೀವು ಈ ಥರ ಸೌಟಲ್ಲಿ ಅದನ್ನು ತಿರುಗಿಸ್ತಾ ಇರಬೇಕು. ಸೌಟ್ ಆಡಿಸ್ತಾ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಹಾಗೆ ಸ್ನೇಹಿತರೆ, ನಾನು ಯೂಟ್ಯೂಬ್ ಬಗ್ಗೆ ನಿಮಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರು ಬೇಕಾದರೂ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಇವಾಗ ನಾವು ಇವಾಗ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದ್ವಲ್ವ, ನೀವು ಕೂಡ ಕುಕ್ಕಿಂಗ್ ಚಾನಲ್ಲು ನಿಮ್ಮ ಮನೆಯಲ್ಲಿ ಓಪನ್ ಮಾಡಿ ನೀವು ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ಸ್ನೇಹಿತರೆ, ಯೂಟ್ಯೂಬ್ನಿಂದ ಎಷ್ಟೋ ಜನಕ್ಕೆ ಪ್ರಯೋಜನ ಆಗ್ತಾಯಿದೆ, ಎಷ್ಟೋ ಜನ ಯೂಟ್ಯೂಬ್ ಮಾಡ್ತವ್ರೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವರಿಗೂ ಕೂಡ ಅಡುಗೆ ಮಾಡೋದು ಹೇಗೆ ಅಂತ ಕಲಿಸ್ಕೊಡಿ. ಅವರು ಕೂಡ ಆದಷ್ಟು ಅಂದರೆ ಯಾರಿಗೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ನಾನು ಅಂಥವ್ರಿಗೆ ಹೇಳ್ತಿರೋದು, ಎಲ್ಲರೂ ನಾನು ಯೂಟ್ಯೂಬ್ ಮಾಡಂತ ಹೇಳ್ತಾಯಿಲ್ಲ. ಸೊ ಯಾರು ಮನೆಯಲ್ಲಿ ಖಾಲಿ ಇರ್ತಾರಲ್ವ ಅಂಥವ್ರಿಗೆ
ಈ ಥರ ಒಂದು ಅಂದರೆ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ವಿಡಿಯೋ ಹಾಕಿ ನೀವು ಕೂಡ ದುಡ್ಡನ್ನು ಮಾಡ್ಬೋದು. ಸ್ನೇಹಿತರೆ, ನಾವು ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಅಂದರೆ ನೀರಲ್ಲಿ ತೊಳಿಬೇಕು, ಅಂದರೆ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ತುಂಬ ಅಂದರೆ ಮಣ್ಣಲ್ಲಿ ಇದಾಗಿರುತ್ತಲ್ವ ಆಲೂಗಡ್ಡೆ, ಸೊ ಹಾಗಾಗಿ ಈ ಥರ ಸ್ನೇಹಿತರೆ ನೀವು ಕೂಡ ಚೆನ್ನಾಗಿ ಅಂದರೆ ತೊಳಿಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಆಲೂಗಡ್ಡೆ ಹಾಕ್ತಾಯಿದ್ದಾಳೆ. ಸ್ನೇಹಿತರೆ, ಆಲೂಗಡ್ಡೆ ಹಾಕಾಯಿತು, ಇವಾಗ ಮಿಕ್ಸ್ ಮಾಡ್ತಾಯಿದ್ದಾಳೆ. ಸ್ನೇಹಿತರೆ, ಇನ್ನೊಂದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅಂದರೆ ಚೆನ್ನಾಗಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಆ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಊಟ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ನೇಹಿತರೆ, ಇವಾಗ ನೋಡಿದ್ರಲ್ವ ಪ್ರತಿಯೊಂದು ಐಟಮ್ ಕೂಡ ಹಾಕಾಯಿತು. ಇವಾಗ ನೆಕ್ಸ್ಟು ನೋಡೋಣ ಏನು ಹಾಕ್ತಾರಂತ. ಸ್ನೇಹಿತರೆ, ಈ ಥರ ನೀವು ಕೂಡ ಮುಚ್ಚಳ ಬಂದ್ ಮಾಡಬೇಕು. ಸ್ವಲ್ಪ ಮುಚ್ಚಳ ಬಂದ್ ಮಾಡಿದಾಗ ಮಾತ್ರ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ನೇಹಿತರೆ, ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ. ಇವಾಗ ಅರಿಶಿಣ ಹಾಕ್ತಾಳೆ. ಸ್ನೇಹಿತರೆ, ಇವಾಗ ನೋಡಿದ್ರಲ್ವ ಅರಿಶಿಣ ಹಾಕಿದ ಮೇಲೆ ಕಲರ್ ಯಾವ ಥರ ಚೇಂಜ್ ಆಯ್ತು ಅಂತ. ಇನ್ನೊಂದು ಸ್ನೇಹಿತರೆ, ಅಡುಗೆ ಮಾಡುವಾಗ ಪ್ರತಿಯೊಬ್ಬರು ಕೂಡ ಅಡುಗೆ ಹೇಗಾಗಿದೆ ಅದು ಇಂಪಾರ್ಟೆಂಟ್ ಆಗಲ್ಲ. ಅರಿಶಿಣ ಹಾಕಿದಾಗ ಮಾತ್ರ ಸ್ನೇಹಿತರೆ, ಅರಿಶಿಣ ಹಾಕಿದಾಗ ಮಾತ್ರ ಅಡುಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕೊಟ್ಟಿರ್ತಕ್ಕಂಥ ಹಸಿ ಖಾರನ ಹಾಕ್ತಾಯಿದ್ದಾರೆ. ನೀವು ಕೂಡ ಹಸಿ ಖಾರ ಆದರೂ ಹಾಕ್ಬೋದು ಅಥವಾ ಒಣ ಖಾರ ಆದ್ರೂ ನೀವು ನಿಮ್ಮ ಮನೆಯಲ್ಲಿ ಹಾಕ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಖಾರ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಖಾರ ಎಲ್ಲ ಕಡೆ ಹೊಂದಿಕೊಳ್ಳಬೇಕಾಗುತ್ತೆ. ಅಂದರೆ ನೀವು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ನೀವು ಹಾಕಿರ್ತಕ್ಕಂಥ ಖಾರ ಅದು ಒಂದೇ ಸೈಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಉಪ್ಪು ಹಾಕ್ತಿದ್ದಾರೆ. ಸ್ನೇಹಿತರೆ, ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸುಮ್ಮನೆ ಜಾಸ್ತಿ ಉಪ್ಪಾದರೆ ಊಟ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಉಪ್ಪು ಮಾತ್ರ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ 1 ಕಪ್ನಷ್ಟು ನೀರು ಹಾಕಿ. ಯಾಕಂದರೆ ನಾವು ಈ ಪ್ರತಿಯೊಂದು ಪದಾರ್ಥಗಳು ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಮುಚ್ತಾ ಇದ್ದಾಳೆ. ನೀವು ಕೂಡ ಸ್ನೇಹಿತರೆ ಈ ಥರ ಮುಚ್ಚಿದ ಮೇಲೆ ಒಂದು 2 ನಿಮಿಷ ಅಥವಾ ಬಿಟ್ಟು ಈ ಥರ ನೀವು ಮತ್ತೆ ಮುಚ್ಚಳ ತೆಗೆದು ನೋಡಬೇಕು. ಆವಾಗ ಒಂದು ಮಟ್ಟಿಗೆ ಅಂದರೆ ಎಲ್ಲನೂ ಮತ್ತೆ ಇನ್ನೊಂದು ಸಲ ಅಂದರೆ ಈ ಥರ ನೀವು ಸೌಟಲ್ಲಿ ಅಂದರೆ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಸ್ನೇಹಿತರೆ 100%ದಲ್ಲಿ ಒಂದು 80% ಅಡುಗೆ ಆಗಿದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಲ್ವ ಯಾವ ಥರ ಎಲ್ಲ ಆಲೂಗಡ್ಡೆ ಆಗಿದೆ ಅಂತ. ನಿಮಗೆ ಸ್ವಲ್ಪ ಹೊಗೆ ಬರ್ತಾಯಿದೆ ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ. ಇವಾಗ ನೋಡ್ಕೊಳ್ಳಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ. ಸ್ನೇಹಿತರೆ, ಅಡುಗೆ ಆಗಿದೆ ಅಂತ ಅನಿಸುತ್ತೆ. ನಮ್ಮ ವೈಫ್ ಅವರು ಕೊತ್ತಂಬರಿ ಹಾಕಿದರು. ಇವಾಗ ನೋಡೋಣ ಸ್ನೇಹಿತರೆ ಯಾವ ಥರ ಎಲ್ಲ ಅಡುಗೆ ಆಗಿದೆ ಅಂತ ಗೊತ್ತಾಗುತ್ತೆ.
ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಯಾವ ಥರ ಅಡುಗೆ ಆಗಿದೆ ಅಂತ. ಸ್ನೇಹಿತರೆ ಈ ಥರ ನೀವು ಆಲೂಗಡ್ಡೆನ ಚಪಾತಿಯಲ್ಲಿ ಬೇಕಾದರೂ ಊಟ ಮಾಡ್ಬೋದು, ಹಾಗೆ ರೊಟ್ಟಿಯಲ್ಲಿ ಬೇಕಾದರೂ ಊಟ ಮಾಡ್ಬೋದು, ಅಥವಾ ನೀವು ಪರೋಟದಲ್ಲಿ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ ನಾವು ಅಂದರೆ 3 ಚಪಾತಿ ತೊಗೊಂಡಿದ್ವಿ, ಆ ಒಂದು 3 ಚಪಾತಿ ಒಳಗೆ ಊಟ ಮಾಡ್ತೀವಿ ಸ್ನೇಹಿತರೆ. ಇವಾಗ ಒಂದು ಕಪ್ಪು ಕೂಡ ಇಟ್ಟರು. ಅದಾದಮೇಲೆ ನೋಡೋಣ ಆ ಕಪ್ಪಲ್ಲಿ ಏನಾಗ್ತಾರಂತ. ಆ ಮಾಡಿರ್ತಕ್ಕಂಥ ಆಲೂಗಡ್ಡೆನೇ ಹಾಕ್ತಾಯಿರೋದು. ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ಒಂದು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ. ಯಾಕಂದರೆ ಸ್ನೇಹಿತರೆ ನೀವು ಬೆಲ್ ಬಟನ್ ಪ್ಲಸ್ ಮಾಡಿದರೆ ನಾವು ಎಲ್ಲರೂ ನೋಡೋದಕ್ಕಿಂತ ಮುಂಚೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಮೂಲಕ ನೀವು ಎಲ್ಲರಿಗಿಂತ ಮುಂಚೆನೇ ನೀವು ನಮ್ಮ ವೀಡಿಯೋಗಳನ್ನು ನೋಡ್ಬೋದು. ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನಗುತ್ತಾರೆ, ನಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಬಾಯ್.